ಮೊದಲಿಗೆ ಈಗಾಗಲೇ ಹೇಳಿದಾಗೆ ಸುಜಾತಾ ಭಟ್ ಅವರ ಕಟ್ಟು ಕತೆಗಳ ಭಾಗವಾಗೆ ಒಂದಷ್ಟು ವಿಚಾರಗಳು ಬಟಾಬಯಲಾಯಿತು. ಅದು ನೆನೆ ಸಂಜೆ ಅನನ್ಯ ಭಟ್ ನಾಪತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಟ್ವಿಸ್ಟ್ ಸಿಕ್ತು ಸ್ವತಃ ಸುಜಾತಾ ಅವರಿಂದ. ಬಾಯಿ ಬಿಟ್ರೆ ಬರೀ ಸುಳ್ಳೆ ಹೇಳೋದು ದೂರುದಾರೆ ಸುಜಾತಾ ಭಟ್ ಅವರು. ಯೂಟ್ಯೂಬರ್ ಬಳಿ ಅನನ್ಯ ನನ್ನ ಮಗಳಲ್ಲ ಅಂತ ಹೇಳ್ತಾರೆ. ಆದರೆ ಮಾಧ್ಯಮಗಳ ಎದುರು ಬಂದು ಅನನ್ಯ ನನ್ನ ಮಗಳೇ ಅಂತಾರೆ. ಬರೀ ಸುಳ್ಳು ಸುಳ್ಳು ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ಹಿಂಗೆ ಹೇಳೋದ್ರಿಂದ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಇವರು ಅಂತ ಅರ್ಥ ಆಗ್ತಾ ಇಲ್ಲ. ಇವರ ಹಿಂದೆ ಇರೋರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಬೇಕು. SIT ಮುಂದೆ ಇದೆ. ಅಕಸ್ಮಾತ್ ಏನಾದರೂ ಇಫ್ ಇನ್ ಕೇಸ್ ಅವ್ರು ಹೇಳಿದ್ದು ಸುಳ್ಳೇ ಅನ್ನೋದು ತನಿಖೆಯಲ್ಲಿ ಗೊತ್ತಾಯ್ತು ಅಂತಂದ್ರೆ ಆ ಸುಳ್ಳಿಗೂ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಪಾಪ ಸುಜಾತಾ ಭಟ್ ಅವರಿಗೆ ಅರಿವಿಲ್ಲ ಅಂತ ಅನ್ಸುತ್ತೆ. ನನಗೆ ಮಗಳೇ ಇಲ್ಲ ಅಂತ ಹೇಳಿ ಯೂಟ್ಯೂಬರ್ ಬಳಿ ಹೇಳಿಕೆಯನ್ನ ಕೊಡ್ತಾರೆ ಸಂಜೆ. ನನಗೆ ಮಗಳೇ ಇಲ್ಲ ಹಿಂಗೇಳು ಅಂತ ಹೇಳ್ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣ ಜಯನ್. ಅವ್ರು ಹೇಳ್ದಂಗೆ ನಾನು ಹೇಳ್ದೆ. ಆಸ್ತಿ ವಿಚಾರವನ್ನ ಹೇಳುವಂತೆ ಮಟ್ಟಣ್ಣ JNT ಹೇಳಿದ್ರು ನನಗೆ. ನಾನು ತೋರಿಸಿದ್ದು ವಾಸಂತಿ ಫೋಟೋನೇ, ಅನನ್ಯ ಫೋಟೋ ಅಲ್ಲ, ಅದು ಸುಳ್ಳು. ನನಗೆ ಮಗಳೇ ಇಲ್ಲ ಹೀಗಂತ ಸುಜಾತಾ ಭಟ್ ಹೇಳಿದ್ದು. ನನಗೆ ಈ ರೀತಿ ಹೇಳು ಅಂತೇಳಿ ಮಟ್ಟಣ್ಣ JNT ಫೋರ್ಸ್ ಮಾಡಿದ್ರು. ಮಟ್ಟಣ್ಣ JNT ಹೇಳದಂತೆಯೇ ನಾನು ಹೇಳಿದ್ದೀನಿ. ಆದರೆ ಇದು ಇಷ್ಟೊಂದು ದೊಡ್ಡದಾಗ್ಬಿಡುತ್ತೆ ಅಂತ ಹೇಳಿ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ. ಎರಡೆರಡು ಬಾರಿ ಗಿರೀಶ್ ಮಟ್ಟಣ್ಣ ನನ್ನನ್ನು ಮೀಟ್ ಮಾಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಾನು ಸುಳ್ಳು ಕಥೆಗಳನ್ನ ಕಟ್ಟಿದ್ದೀನಿ. ದೇಶದ ಜನತೆಗೆ, ಕರ್ನಾಟಕದ ಜನತೆಗೆ ನಾನು ಈ ಮೂಲಕ ಕ್ಷಮೆಯನ್ನ ಕೇಳ್ತೀನಿ ಅಂತ ಸುಜಾತಾ ಭಟ್ ಅವರೇ ಹೇಳ್ತಾರೆ. ಧರ್ಮಸ್ಥಳಕ್ಕೂ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿ. ಈ ತರ ಸುಜಾತಾ ಭಟ್ ಯೂಟ್ಯೂಬರ್ ಸಂದರ್ಶನವೊಂದರಲ್ಲಿ ಹೇಳಿದ್ದು. ಅದೆಲ್ಲವೂ ಕೂಡ ನಿನ್ನೆ ಆದಂತಹ ಬೆಳವಣಿಗೆ. ಹಾಗಾದ್ರೆ ಸುಜಾತಾ ಭಟ್ ಅವರು ಆ ಯೂಟ್ಯೂಬ್ ಸಂದರ್ಶನದಲ್ಲಿ ಏನೇನು ಹೇಳ್ಕೊಂಡ್ರು ಅಂತ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕದ ಮಿಸ್ಟ್ರಿ ಲೇಡಿ ಸುಜಾತಾ ಭಟ್ ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ. ಮಗಳ ಅಸ್ತಿ ಕೇಳ್ಕೊಂಡು ಬಂದರು. ಪ್ರತಿಯೊಬ್ಬರಿಗೂ ಆಸ್ತಿ ಅಂದರೆ ಅವರ ಮರ್ಯಾದೆ. ಆದರೆ ಅವರಿವತ್ತು ಮಗಳ ಅಸ್ತಿ ಕೇಳ್ಕೊಂಡು ಬಂದಮೇಲೆ ಅವರ ಮರ್ಯಾದೆನೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಕಿದೆ ಕರ್ನಾಟಕದ ಜನತೆ. ಅನನ್ಯ ಭಟ್ ಕತೆ ಏನು, ಅವ್ರ ಕತೆ ಏನು ಅಂತ ಬನ್ನಿ ಸುಜಾತಾ ಭಟ್ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಅಮ್ಮ, ನಾನು ಡೈರೆಕ್ಟಾಗಿ ಕ್ವೆಶ್ಚನ್ ಕೇಳಿಬಿಡ್ತೀನಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, JNT ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೆ. ನಾನು ನೀವು ಆಟ ಆಡಿದ್ರಿ ಅಂತ ಅನಿಸ್ಲಿಲ್ವಾ? ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ. ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು. ನನ್ನ ತಲೆಯನ್ನು ಇದು ಮಾಡಿ ಪ್ರವೋಕ್ ಮಾಡಿ. ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು. ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನನ್ಯ ಭಟ್ ಅನ್ನೋ ಹೆಸರನ್ನು ನೀವು ತಂದ್ರಿ. ಹೌದು, ಅದು ಸೈನ್ ತಗೊಳ್ಬೇಕಾಗಿತ್ತು. ಆಮೇಲೆ ದೇವರನ್ನು ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ. ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದಷ್ಟೇ. ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ. ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಅದಕ್ಕೆ ತಂದಿಲ್ಲ. ನಾನು ಎಲ್ಲೂ ಅವರನ್ನು ಬೆಟ್ಟು ಮಾಡಿ ತೋರಿಸಲಿಲ್ಲ. ನಾನು ಕೇಳ್ತಾ ಇರೋದು ನನ್ನ ಮನೆಯ ದೇವರನ್ನು, ನನ್ನ ತಾತನ ದೇವರನ್ನು ಇವರು ಯಾಕೆ ಹೇಗೆ ಇದು ಮಾಡಿದರು ಅನ್ನೋದು ಒಂದೇ. ನನ್ನ ಫ್ಯಾಮಿಲಿಯವರು ಯಾಕೆ ಕೊಟ್ಟರು ಅನ್ನೋದೇ ನನಗೆ ಒಂದು ಪ್ರಶ್ನೆ. ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದಷ್ಟೇ. ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ. ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ. ಇದು ಸೂಫ್ರಮ್ ಸೋ ಕಥೆ. ಇದು ಅಂದರೆ ಸುಜಾತಾರ ಸುಳ್ಳಿನ ಕಂತೆಗಳು ಅಂತ. ಹೀಗೆ ಯೂಟ್ಯೂಬ್ ಚಾನಲಲ್ಲಿ ನನಗೆ ಮಗಳೇ ಇಲ್ಲ, ಅನನ್ಯ ಅನ್ನೋ ಹೆಸರಲ್ಲಿ ಮಗಳೇ ಇಲ್ಲ ಅಂತ ಹೇಳಿದ್ರಲ್ವಾ, ಅದಾದ ಮೇಲೆ ಸಡನ್ನಾಗಿ ಮತ್ತೆ ಯೂಟರ್ನು ಅನನ್ಯ ನನ್ನ ಮಗಳೇ ಅಲ್ಲ ಅಂತ ಹೇಳಿದಂತಹ ಸುಜಾತಾ ಭಟ್ ಸಡನ್ನಾಗಿ ಯೂಟರ್ನನ್ನು ಹೊಡಿತಾರೆ.
ಯೂಟ್ಯೂಬ್ ಸಂದರ್ಶನದಲ್ಲಿ ನನಗೆ ಮಗಳೇ ಇಲ್ಲ ಅಂತ ಹೇಳ್ತಾರಲ್ವಾ, ಈಗ ನೋಡಿದ್ರಲ್ಲ ಆ ವಿಡಿಯೋದಲ್ಲಿ, ಜಸ್ಟ್ ಅರ್ಧ ಗಂಟೆ ಅಷ್ಟೇ ಮಾಧ್ಯಮದವರು ಅವ್ರ ಮುಂದೆ ಹೋಗ್ತಾರೆ, ಮೈಕ್ ಹಿಡಿತಾರೆ, ತಮ್ಮ ಹೇಳಿಕೆಯನ್ನೇ ತಿರುಚಿಬಿಡ್ತಾರೆ. SIT ಮುಂದೆನೆ ನಾನು ಎಲ್ಲ ಹೇಳ್ತೀನಿ ಅಂತ ಸುಜಾತಾ ಭಟ್ ಹೊಸ ಖ್ಯಾತೆ ತೆಗಿತಾರೆ. ಅವ್ರು ಹೇಳ್ತಾರೆ, ಯೂಟ್ಯೂಬರ್ ಬಲವಂತವಾಗಿ ನನ್ನನ್ನ ಕಾರ್ನಲ್ಲಿ ಕೂರಿಸಿ ಹೇಳಿಸಿದ್ರು, ಹೀಗೆ ಇಂತಿಂತವ್ರ ಹೆಸರು ಹೇಳಿ ಅಂತ ಯೂಟ್ಯೂಬರ್ಸ್ ಹೇಳಿದ್ರು. ಅನನ್ಯ ಭಟ್ ಇದ್ದಾಳೆ, ಆಕೆ ನನ್ನ ಮಗಳೇ, ಹೀಗಂತ ಸುಜಾತಾ ಯೂಟರ್ನ್ ನೋಡಿಯೋದು. ಆದರೆ ನನ್ನ ಬಾಯಿಂದ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಸುಜಾತಾ ಭಟ್ ಅವರು ಮಾಧ್ಯಮದ ಮುಂದೆ ಕೊಡುವಂತ ಸ್ಟೇಟ್ಮೆಂಟ್ ಇದು. ಯಾರೋ ಒಬ್ರು ಲಾಯರ್ ಅಂತೆ, ಲಾಯರು ನನ್ನನ್ನು ಕರ್ಕೊಂಡೋಗಿ ಕಾರ್ನಲ್ಲಿ ಕೂರಿಸಿದ್ರು ಅಂತ ಹೇಳ್ತಾರೆ. ಜೊತೆಗೆ ಒತ್ತಾಯ ಪೂರ್ವಕವಾಗಿ ಹೇಳಿಕೆ ಮಾಡಿಕೊಂಡಿದ್ದಾರೆ, ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಸುಜಾತಾ ಭಟ್ ಅವರು ಮಾಧ್ಯಮದ ಮುಂದೆ ಹೇಳಿದ್ದು. ಈ ಹಿಂದೆ ಯೂಟ್ಯೂಬ್ನಲ್ಲಿ ಹೇಳಿದಂತಹ ಸ್ಟೇಟ್ಮೆಂಟ್ ಕೇಳಿದ್ರಲ್ವಾ, ಈಗ ಮಾಧ್ಯಮದ ಮುಂದೆ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಅದೇ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ, ಇಂಥವ್ರದನ್ನ ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು SIT ಯಲ್ಲಿ ಏನು ಹೇಳಬೇಕು ಅದನ್ನ ನಾನು ಪ್ರೂವ್ ಮಾಡ್ತೀನಿ. ಇಡೀ ಕೇಸಿಗೆ ಸಂಬಂಧಪಟ್ಟಾಗೆ ಅನನ್ಯ ಭಟ್ ಅನ್ನೋ ಒಂದು ಇದ್ದಾಳೆ, ಕ್ಯಾರೆಕ್ಟರ್ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಅನನ್ಯ ಭಟ್ ಇದ್ದಾಳೆ, ನನ್ನ ಮಗಳೇ, ಆಯ್ತಾ? ಅವ್ರು ಇಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ, ಆಯ್ತಲ್ಲ? ನಾನು SIT ಯಲ್ಲಿ ಹೋಗಿ SIT ತನಿಖೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನ್ ನಡೀತಾ ಇದೆ ಅದನ್ನ ನನ್ಗೆ ಸೂಕ್ತವಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಈ SIT ನಡೆಸಿರುವಂತ ಇನ್ವೆಸ್ಟಿಗೇಷನ್ಗೂ ಧರ್ಮಸ್ಥಳ ಪ್ರಕರಣಕ್ಕೂ ಅನಿತಾ ಭಟ್ ಯಾವುದೇ ರೀತಿ ಸಂಬಂಧ ಇಲ್ಲ, ಅನನ್ಯ ಭಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅನನ್ಯ ಭಟ್ಗೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಹೌದು. ಈ ಅನನ್ಯ ಭಟ್ಟನ ಈ ಕೇಸಲ್ಲಿ ತರೋದಕ್ಕೆ ಈ ರೀತಿಯೆಲ್ಲ ನಿಮ್ಗೆ ಹೇಳ್ಕೊಡೋದಕ್ಕೆ ಕೇಳಿದಂತ ವ್ಯಕ್ತಿ ಯಾರು? ಯಾವುದು? ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ಥಿಯನ್ನು ಹುಡ್ಕೊಡಿ ಅಂತ ಹೇಳಿದ್ರಲ್ಲ, ಯಾರು ಹೇಳ್ಕೊಟ್ಟಿದ್ರು? ಅದು ನಾನೇ ಸ್ವತಃ ನಾನು ಹೋಗಿರೋದು. ಇದನ್ನ ಇವತ್ತು ಪ್ರವೋಕ್ ಮಾಡಿ ನನ್ನನ್ನ ಈ ರೀತಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನ ಇದು ಮಾಡಿರೋದು, ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಏನಂತ ಹೇಳಿ ಕರ್ಕೊಂಡು ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವ್ರು ಹೀಗೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳ್ಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಗಿರೀಶ್ ಮಠಣ್ಣವರ ಹೆಸರನ್ನ ಹೇಳೋದಕ್ಕೆ? ಹೌದು, ಹೇಳಿದ್ರು. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮಾರೋಡಿ, ಆಮೇಲೆ ಇನ್ಯಾರದ ಒಂದೆರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು. ಹೇಳ್ಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ ನನ್ನ ಮಗಳೇ, ಆಯ್ತಲ್ಲ? ಅದನ್ನ ಎಲ್ಲಿ ನಾನು ಪ್ರೂವ್ ಮಾಡ್ಬೇಕು ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನು ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನ ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು, ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ಹೌದು, ಹೇಳಿದ್ರು ನಿಮ್ಗೇನ್ ಬೇಕೋ ಸಹಾಯ ಮಾಡ್ತೀನಿ, ಯಾವ ರೀತಿ ಸಹಾಯ ಮಾಡ್ಬೇಕು ಮಾಡ್ತೀನಿ, ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು. ನಾನ್ ದುಡ್ಡಿನ ಆಸೆಗೆ ಹೋಗ್ಲಿಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನನ್ಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ನ್ಯಾಯ ಬೇಕು, ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ. ನಾನು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ, ಸಾಕು. ದಯವಿಟ್ಟು ನಾನು SIT ಮುಂದೆ ನಾನು ಹೋಗ್ತಿದ್ದೀನಿ, ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ, ಅಲ್ಲಿ ನಾನು ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಅದೇ ನೋಡಿ, ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡ್ರು ಅನ್ನೋ ರೀತಿ ಆಗಿದೆ. SIT ಮುಂದೆ ಹಾಜರಾಗೋ ಮುಂಚೆ ಸುಜಾತಾ ಭಟ್ ಹೊಸ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣ ಮತ್ತು ಗ್ಯಾಂಗ್ನಿಂದ ಒತ್ತಡಕ್ಕೆ ಉಲ್ಟಾ ಹೊಡೆದ್ರ ಅನ್ನುವಂಥ ಪ್ರಶ್ನೆ ನಮ್ಗಲ್ಲ ಅಷ್ಟೇ ಅಲ್ಲ, ನಿಮಗೂ ಕೂಡ ಅದೇ ಪ್ರಶ್ನೆ ಬಂದಿರುತ್ತೆ. ನನಗೆ ಮಗಳೇ ಇಲ್ಲ ಅಂತ ದಿಢೀರ್ ಅಂತ ಉಲ್ಟಾ ಹೊಡೆದಿದ್ದು ಯಾಕೆ, ಮತ್ತೆ ಅದನ್ನ ಯೂಟರ್ನ್ ನೋಡಿದಿದ್ದು ಯಾಕೆ? ಇದು SITಯಿಂದ ಬಚಾವಾಗೋದಕ್ಕೆ ಸುಜಾತಾ ಭಟ್ ಮಾಡ್ತಾ ಇರುವಂಥ ತಂತ್ರನ ಹೀಗನ್ನುವಂಥ ಪ್ರಶ್ನೆ ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಅಂತೆ ಕಂತೆಗಳ ಕತೆ ಕಟ್ಟಿ ಅದನ್ನು ನಂಬಿದಂತಹ ಯೂಟ್ಯೂಬ್ ಚಾನಲ್ಗಳು ಅವರ ಪರವಾಗಿ ನಿಂತಿದ್ದು ಹೌದು. ಎಷ್ಟೋ ಜನ ಕರಡು ಹಿಂಡುವಂತಹ ಕರುಣಾಜನಕ ಕಥೆ ಇದೆ ಅಂತ ಹೇಳಿ ಎಲ್ಲರೂ ನಂಬಿದ್ರು. ನಂಬಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಂಬಿಕೆ ದ್ರೋಹ ಆಗಿದೆ ಇಲ್ಲಿ. ಕಡೆಗೆ ಏನು ಹೇಳ್ತಾರೆ, ಯೂಟ್ಯೂಬ್ ಸಂದರ್ಶನದಲ್ಲಿ ಮುಗಿಸಿ ಹಂಗೆ ಸ್ಟೇಟ್ಮೆಂಟ್ ಕೊಟ್ಟು ಮಾಧ್ಯಮದ ಮುಂದೆ ಹಿಂಗೆ ಎದುರಿಸಿದ್ದು ಯೂಟ್ಯೂಬರ್ಸ್ ಎದುರಿಸಿದ್ರು, ಹಿಂಗೆ ಮಾಡಿ ಅಂತ ಹೇಳಿದ್ರು, ಲಾಯರ್ ಕೂಡ ಇದ್ರು ಅಂತ.
ಸಪೋರ್ಟ್ ಕೊಟ್ಟಂತಹ ಯೂಟ್ಯೂಬರ್ಸ್ಗಳ ವಿರುದ್ಧವೇ ಕಿಡಿಕಾರಿದಂತಹ ಸುಜಾತಾ ಭಟ್ ಅವರ ಸ್ಟೇಟ್ಮೆಂಟ್ ನೋಡಿದ್ರಲ್ಲ. ಇದು ಸುಜಾತಾ ಸುಳ್ಳಿನ ಕಥೆಗಳು, ಅಜ್ಜಿ ಹೇಳಿದ ಕಥೆಗಳು ಅಂತ ಹೇಳಿದ್ದು ಅದಕ್ಕೇನೆ. ಅದರ ಜೊತೆಗೆ ಈ ಸುಳ್ಳಿನ ಸರಮಾಳೆಯನ್ನ ನಂಬದಂಥವ್ರಿಗೆ ಎಷ್ಟೋ ಜನ, ಅದರಲ್ಲಿ ಒಬ್ರು ಸಿನಿಮಾ ಇಂಡಸ್ಟ್ರಿಯವರು ಕೂಡ ಅಷ್ಟೇ. ಧರ್ಮಸ್ಥಳ ಫೈಲ್ಸ್ ಅಂತೇಳಿ ಸಿನಿಮಾ ಮಾಡಿಬಿಡೋದಕ್ಕೆ ಟೈಟಲ್ ಬೇರೆ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಕತೆ ಚೆನ್ನಾಗಿತ್ತು ಆರಂಭದಲ್ಲಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದು ಹೌದು, ಚೆನ್ನಾಗೇ ಇತ್ತು ಎಲ್ಲವೂ ಕೂಡ, ಕತೆ ಚೆನ್ನಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಈಗ ಈ ಕತೆಗೆ ಒಂದು ಹುರುಳಿಲ್ಲ, ಸತ್ಯ ಇಲ್ಲ, ಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಹಿಂಗಿತ್ಕೊಂಡು ಇದನ್ನ ಸಿನಿಮಾ ಮಾಡ್ತು ಅಂತಂದ್ರೆ ಅದು ಫ್ಲಾಪೇ. ಇನ್ನು ಸುಜಾತಾ ಭಟ್ ಕುರಿತಂತಹ ಸ್ಫೋಟಕ ಸುದ್ದಿಯನ್ನ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಧರ್ಮಸ್ಥಳದ ವಿರುದ್ಧ ಗಿರೀಶ್ ಭಟ್ಟಣ್ಣ, ಜಯಂತಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಫ್ರಮ್ ಡೇ ಒನ್ ಪವರ್ ಟಿವಿ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಿದ್ದು. ಇವರು ಮಾಡ್ತಿರೋ ಆರೋಪಗಳೆಲ್ಲವೂ ಕೂಡ ಕಟ್ಟುಕತೆ, ಸಾಕ್ಷಿ ಇಲ್ಲ, ಸಾಕ್ಷಿ ಇದ್ರೆ ನಮ್ಗೇನು, ಸಾಕ್ಷಿ ತೋರಿಸಿದ್ದಿದ್ರೆ ನಾವು ಎಲ್ಲರೂ ಕೂಡ ಅವ್ರ ಪರವಾಗಿರ್ಬೋದಾಗಿತ್ತು. ಆದರೆ ಸಾಕ್ಷಿನೇ ಇಲ್ಲ, ಎಲ್ಲ ಸುಳ್ಳು ಕತೆ. ಪವರ್ ಟಿವಿ ಅವತ್ತು ಹೇಳಿದ್ದು 100ಕ್ಕೆ 100ರಷ್ಟು ನಿಜವಾಯಿತು. ಈ ಹಿಂದಿನಿಂದಲೂ ಷಡ್ಯಂತ್ರದ ರೂವಾರಿ ಮಟ್ಟಣ್ಣ ಅಂತ ಹೇಳಿದ್ವಿ. ಪವರ್ ಟಿವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಸರ್ ಅವ್ರು ಹೇಳಿದ್ದು ಕೂಡ ನಿಜವಾಯಿತು. ಎಲ್ಲವೂ ಕೂಡ ಫ್ರಮ್ ಡೇ ಒನ್ ನಿಜ ಆಯಿತು. ಆದರೆ ಸ್ಟಾರ್ಟಿಂಗು ಸುಳ್ಳು ಹೇಳ್ತಾ ಇದ್ದೀರಿ ನೀವು, ಮಾಧ್ಯಮದವರು ಸುಳ್ಳು ಹೇಳ್ತಾ ಇದ್ದೀರಿ, ಯೂಟ್ಯೂಬರ್ಸ್ ಹೇಳಿದ್ದೆ ನಿಜ, ನಿಮ್ಗೆ ಅದು ಬಂದಿದೆ ಇದು ಬಂದಿದೆ ಅದಕ್ಕೆ ಹಿಂಗೆ ಮಾತಾಡ್ತಿದ್ದೀರಿ. ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಮಾಧ್ಯಮ ಯಾವತ್ತಿಗೂ ಎಂದಿಗೂ ಸುಳ್ಳನ್ನು ಹೇಳುವಂತಹ ಕೆಲಸಕ್ಕೆ ಅಥವಾ ಗೋಜಿಗೆ ಹೋಗೋದಿಲ್ಲ. ಪವರ್ ಟಿವಿ ಇದ್ರ ಬಗ್ಗೆ